ನಮಸ್ಕಾರ. ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಏನೈತ್ಲ ಈ ವಿಡಿಯೋ ಏನೈತ್ಲ ಕಂಪ್ಲೀಟ್ ಆಗಿ ನೋಡ್ರಿ. ಯಾಕಂದ್ರೆ ಈ ವರ್ಷ MBBS ಕಟ್ ಆಫ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು ಅನ್ನೋದನ್ನೇನೈತ್ಲ ಈ ವಿಡಿಯೋ ಒಳಗೆ ಹೇಳ್ತೀನಿ. ಮತ್ತು ಈ ವಿಡಿಯೋ ಒಳಗೆ ನಮ್ಮ ಕರ್ನಾಟಕ ಒಳಗೆ ಲಾಸ್ಟ್ ಇಯರ್ NRI ಸೀಟ್ ಅಂತೇಳಿ ಅದು ಗೌರ್ಮೆಂಟ್ ಕಾಲೇಜ್ ಒಳಗೆ ಏನೈತ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಲಾಸ್ಟ್ ಇಯರ್ ಸುಮಾರು 15% ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಏನೈತ್ಲ NRI ಸೀಟ್ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ಯಾರು. ಈ ವರ್ಷ ಎಲ್ಲರೇ ಅಟ್ಟು ನಮ್ಮ ಕರ್ನಾಟಕ ಒಳಗೆ 22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಅದಾವು. ಅಲ್ಲಿ ಏನಾರೇ ಅಪ್ಲೈ ಆತಂದ್ರೆ ಎಷ್ಟು ಕಟ್ ಆಫ್ದಲ್ಲಿ ಏನೈತ್ಲ ಬಹಳಷ್ಟು ಏನೈತ ಹೊಡೆತಾನ ಬೀಳ್ತೈತಿ. ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ನಿಂತಿತ್ಲ ಅದಕ್ಕಿಂತ ಜಾಸ್ತಿ ಹೋಗ್ಬೋದು. ಅಂದ್ರೆ ಲಾಸ್ಟ್ ಇಯರ್ ಜನರಲ್ ಮೆರಿಟ್ದು 79,000 ಏನೈತ್ಲ ಆಲ್ ಇಂಡಿಯಾ ರ್ಯಾಂಕಿಗೆ ಕಟ್ ಆಫ್ ನಿಂತಿತ್ತು. ಈ ವರ್ಷ 75,000 ಹೋಗ್ಬೋದು. ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿರುವಂಥ ಗೌರ್ಮೆಂಟ್ ಸೀಟ್ ಎಷ್ಟು ಅದಾವಂದ್ರೆ 3,950 ಏನೈತ್ಲ ಗೌರ್ಮೆಂಟ್ ಸೀಟ್. ಅಂದ್ರೆ 22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಒಳಗೆ ಏನೈತ್ಲ ಇಷ್ಟು ಸೀಟ್ ಅದಾವು. ಇದರಲ್ಲಿ ಏನೈತ್ಲ ಇದ್ರೊಳಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಎಷ್ಟು ಹೋಗ್ತಾವ ಅಂದ್ರೆ 15% ಸೀಟ್ ಹೋಗ್ತಾವ. ಅಂದ್ರೆ 393 ಏನೈತ್ಲ ಸೀಟ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಹೋಗ್ತಾವು. ಮತ್ತು ಈಗ NRI ಸೀಟ್ ಅಂದ್ರೂ 534 ಏನೈತ್ಲ NRI ಸೀಟ್ಸು ಹೋಗ್ತಾವು. ಅವಾಗಂದ್ರೆ ಟೋಟಲ್ ಎಷ್ಟಾಗ್ತತೆ ಅಂದ್ರೆ 1183 MBBS ಸೀಟ್ಸ್ ಏನೈತ್ಲ ನಮ್ಮ ಕರ್ನಾಟಕದಿಂದ ಹೋಗ್ತಾವ. ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ಅದ್ರೊಳಗೆ ನೀವು ಲೆಕ್ಕ ತೆಗಿರಿ -3,950 MBBS ಸೀಟ್ ಒಳಗೆ ಸುಮಾರು ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಎಷ್ಟು ಉಳಿತಾವಂದ್ರೆ 2,765 ಸೀಟ್ ಏನೈತ್ಲ ಉಳಿತಾವು. ಅದ್ರೊಳಗೆ ಲಾಸ್ಟ್ ಇಯರ್ ಒಳಗಿನ್ಕಿಂತನೂ ಕಡಿಮೆ ಸೀಟ್ ಸುಮಾರು ಎಷ್ಟು ಸೀಟ್ ಅಂದ್ರೆ 500+ ಏನೈತ್ಲ ಸೀಟ್ ಕಡಿಮೆ ಆಗ್ತಾವು. ಕಟ್ ಆಫ್ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ NRI ಸೀಟ್ ಕಟ್ ಆಫನ್ನು ನೋಡ್ಬೋದು ನೀವು. ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿದ್ದು 2 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಿದ್ದು ಕಟ್ ಆಫನ್ನು ನೋಡ್ಬೋದು 7,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಈ ವರ್ಷನೂ ಏನೈತ್ಲ NRI ಸೀಟ್ ಅಂತೇಳಿ ಬಂದ್ರೆ ಅರೌಂಡ್ 15% ಅದು ಬಂದ್ರೆ ಕಟ್ ಆಫ್ ಅಂತೂ ಹೆವಿ ಕಡಿಮೆನ ಆಗ್ತೈತಿ. ಯಾಕಂದ್ರೆ ಲಾಸ್ಟ್ ಇಯರು 9 ಕಾಲೇಜ್ ಒಳಗೆ ಏನೈತ್ಲ ಸೀಟ್ ಇನ್ಕ್ರೀಸ್ ಆಗಿದ್ದು. ಅವಾಗೇನೈತಿ ಅದ್ರ ಫೀಸು 25 lakhs ಐತಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೋಗ್ತಾರೋ. ಅಂದ್ರೆ ಇಲ್ಲಿ ಒಂದು ಕಾಲೇಜ್ ಒಳಗೆ 100 ಸೀಟ್ ಇದ್ದು ಅಂದ್ರೆ 15 ಸೀಟ್ ಏನೈತ್ಲ ಕಡಿಮೆ ಆಗ್ತಾವು. ಮತ್ತೇನೈತ್ಲ ಕಟ್ ಆಫ್ ಒಳಗೂ ಭಾರಿ ಹೊಡ್ತಾ ಬೀಳ್ತೈತಿ. ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಹೇಳತ್ತಿದ್ರು. ಅದಕ್ಕೋಸ್ಕರನ ಈ ಇನ್ಫಾರ್ಮೇಷನ್ ಶೇರ್ ಮಾಡುವಂಗೆ ನನಗೂ ಅನಿಸಿತು. ಮತ್ತು ನಿಮ್ಮದೇನ ಒಪಿನಿಯನ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ಸಿಗೆ ಒಂದು ಸ್ವಲ್ಪ ಏನೈತ್ಲ ಡೌಟ್ ಇರ್ತೈತಿ. ಮತ್ತು ನೀವು ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಇದೇನೈತ್ಲ ನನ್ನ ಅನಿಸಿಕೆಯನ್ನು ಹೇಳೇನಿ. ನಿಮ್ಮದು ಏನು ಅನಿಸಿಕೆ ಇರ್ತೈತೆ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.